ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್. ಇದು ನಿನ್ನೆ ನಾನು ಜಾತ್ರೆಗೆ ಹೋಗಿದ್ದೆ ನೈಟ್ ಆಯಿತಾ. ಎಂಥ ಜನಸಾಗರ ಗೊತ್ತುಂಟ, ರಾತ್ರಿ ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನಸಾಗರ. ಎಂದೂ ಕಂಡಿರದ ಜನಸಾಗರ ಅಂತ ಹೇಳ್ಬೋದು. ಈ ಜಾತ್ರೆಗೆ ಬರ್ತಾರೆ ಜನ, ತುಂಬ ಭಕ್ತರು ಬರ್ತಾರೆ ಇಲ್ಲಿ, ತುಂಬ ಅಂದರೆ ತುಂಬ. ಶಾಪಿಂಗಲ್ಲಂತೂ ಕಾಲಿಡಲಿಕ್ಕೆ ಜಾಗ ಇಲ್ಲ, ಶಾಪಿಂಗಲ್ಲಿ ಮುಗಿಬಿದ್ದಿದ್ದಾರೆ ಜನ. ಇನ್ನೂ ಸಹ ಒಂದು 2 ಡೇಸ್ ಇರುತ್ತೆ ಅಲ್ಲಿ ಜಾತ್ರೆ, ಶಾಪಿಂಗ್ ಎಲ್ಲ ಇರುತ್ತೆ. ಇನ್ನೂ ಸಹ ಒಂದು 2-3 ಡೇಸ್, ಸಾಟರ್ಡೇವರೆಗೂ ಶಾಪಿಂಗ್ ಎಲ್ಲ ನಿಮಗೆ ಸಿಗುತ್ತೆ. ಆದರೆ ನಿನ್ನೆ ಅಂತೂ ತುಂಬ ಕಷ್ಟ ಶಾಪಿಂಗ್ ಮಾಡಲಿಕ್ಕೆ, ರಶ್ಶಲ್ಲಿ ತುಂಬ ರಶ್ ಅಂದರೆ ರಶ್. ನಾನು ಯಾವ ಕಡೆಯಿಂದ ಹೋಗಿದ್ದೇನೆ, ಯಾವ ಕಡೆಯಿಂದ ಹೊರಗೆ ಬಂದಿದ್ದೇನೆ ಅಂತ ನನಗೇ ಗೊತ್ತಿಲ್ಲ. ಮತ್ತು ದೇವಸ್ಥಾನದ ಒಳಗಿನ ದೃಶ್ಯ ಸಹ ಇದೆ ನಿಮಗೆ ಈ ವಿಡಿಯೋದಲ್ಲಿ, ಸ್ಕಿಪ್ ಮಾಡದೆ ನೋಡಿ ಎಂಡ್ವರೆಗೂ. ಮತ್ತು ನೀವು ನನ್ನ ಚಾನಲನ್ನು ಉಂಟಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ಇವಾಗ ಯಾರೆಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಉಂಟಲ್ಲ ಅಲ್ಲೊಂದು ಬೆಲ್ ಇದೆ, ಅದನ್ನು ಪ್ರೆಸ್ ಮಾಡಿ. ಹಾಗೆಯೇ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಜನ ಎಲ್ಲ ಶಾಪಿಂಗ್ ಮಾಡೋದು ನೋಡಬೇಕು. ಎಲ್ಲಿ ಹೋದರೂ ರಶ್, ಯಾವ ಸೈಡ್ ಹೋದರೂ ರಶ್. ಗಾಡಿಯಂತೂ ಒಳಗೆ ಹೋಗಲಿಕ್ಕೇ ಆಗೋದಿಲ್ಲ, ಗಾಡಿಯಲ್ಲೆಲ್ಲ ನೀವು ದೂರ ಪಾರ್ಕ್ ಮಾಡಿ ಬರಬೇಕು ಇಲ್ಲಿಗೆ, ಆ ಥರ ರಶ್. ಜಾತ್ರೆಯಲ್ಲಿ ತಿರುಗಲಿಕ್ಕೆ ಉಂಟಲ್ಲ ತುಂಬ ಖುಷಿ, ರಶಲ್ಲೆಲ್ಲ. ಲೈಟಿಂಗ್ ಎಲ್ಲ ನೋಡಿ ಸೂಪರ್ ಆಗಿದೆ, ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಡೇ ಟೈಮಲ್ಲಿ ಹೋಗೋದಕ್ಕಿಂತ ಉಂಟಲ್ಲ ಜಾತ್ರೆಗೆಲ್ಲ ನೈಟ್ ತುಂಬ ಚೆಂದ, ಲೈಟಿಂಗು ಅದು ಇದು ಎಲ್ಲ ನೋಡಲಿಕ್ಕೆ. ನೋಡಿ ಜನ ನೋಡಿ ಯಾವ ಥರ ಕ್ರೌಡ್ ಬಂದಿದೆ ಅಂದರೆ, ತುಂಬ ಕ್ರೌಡು. ಯಾಕೆಂದರೆ ಇದು ಮಂಗಳೂರಲ್ಲಿ ತುಂಬ ಪ್ರಸಿದ್ಧ ದೇವಾಲಯ, ಹಾಗೆಯೇ ಜಾತ್ರೆ ಸಹ ವರ್ಷಕ್ಕೊಮ್ಮೆ ನಡೆಯುತ್ತೆ ಅಲ್ವ ಇದು, ಹಾಗಾಗಿ ತುಂಬ ರಶ್ ಇರುತ್ತೆ. ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ ಈ ಜಾತ್ರೆಗೆ ಜನರು. ಒಳಗೆ ಎಂಟ್ರಿ ಮಾಡಲಿಕ್ಕೇ ಸುಮಾರು ಹೊತ್ತು ಹಿಡಿಯುತ್ತೆ, ದೇವಸ್ಥಾನದ ಒಳಗೆ ಎಂಟ್ರಿ ಮಾಡಲಿಕ್ಕೆ ಉಂಟಲ್ಲ, ಸುಮಾರು ಅಂದರೆ ಸುಮಾರು ಹೊತ್ತು ಹಿಡಿಯುತ್ತೆ. ಮತ್ತೆ ಎಂತಾದರೂ ಉಂಟಲ್ಲ, ನಾನೀಗ ಹೇಳೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಆಯಿತಾ. ಯಾಕಂದರೆ ನನಗೆ ಅಷ್ಟು ಸ್ಪಷ್ಟ ಕನ್ನಡ ಸಹ ನನಗೆ ಬರಲ್ಲ, ಒಂದನೇದಾಗಿ ಹೇಳ್ತೀನಿ. ನನಗೆ ಎಷ್ಟು ಬರ್ತದೆ ಅಷ್ಟು ಮಾತಾಡ್ತೀನಿ, ಯಾಕೆಂದರೆ ನಾನು ಜರ್ನಲಿಸ್ಟ್ ಅಂತೂ ಅಲ್ಲ. ನೋಡ್ತಾ ಹೋಗಿ ಎಂಡ್ವರೆಗೂ, ಸ್ಕಿಪ್ ಮಾಡಬೇಡಿ. ದೇವಸ್ಥಾನದ ಒಳಗೆ ಉಂಟಲ್ಲ ಹೂವಿನ ಅಲಂಕಾರ ನೋಡಬೇಕು, ಎಷ್ಟು ಚೆಂದ ಅಂದರೆ 2 ಕಣ್ಣು ಸಾಲದು ನೋಡಲಿಕ್ಕೆ, ಅಷ್ಟು ಚೆಂದ ಹೂವಿನ ಅಲಂಕಾರ. ಹೂವು ಅಂದರೆ ಹೂವು. ಒಳಗೆ ಸಹ ಅಷ್ಟೇ ಭಕ್ತರಿದ್ರು ಆಯಿತಾ. ಇದು ಆಲ್ಮೋಸ್ಟ್ ಬೆಳಗ್ಗೆವರೆಗೆ ಇಲ್ಲಿ ಕ್ರೌಡ್ ಇತ್ತು. ಮೋಸ್ಟ್ಲಿ ನಾನೊಂದು 12:30ಗೆ ರಿಟರ್ನ್ ಆಗಿದ್ದೀನಿ ಅಲ್ಲಿಂದ. ಮತ್ತೆಂತ ಗೊತ್ತುಂಟ, ಈ ವಿಡಿಯೋದಲ್ಲಿ ನೀವು ಯಾರಾದರೂ ಇವಾಗ ಈ ವಿಡಿಯೋ ನೋಡ್ತಾ ಇದ್ರೆ ಉಂಟಲ್ಲ, ಈ ವಿಡಿಯೋದಲ್ಲಿ ನೀವಿದ್ದರೆ ಕಮೆಂಟ್ ಹಾಕಿ ನನಗೆ ಆಯಿತಾ.
ನೋಡಿ ಲೈಟಿಂಗ್ಸ್ ನೋಡಿ ಎಷ್ಟು ಚಂದ ಕಾಣಿಸ್ತದೆ ಅಲ್ವಾ. ಬನ್ನಿ ನೋಡೋಣ, ದೇವಸ್ಥಾನದ ಒಳಗಡೆ ನೋಡೋಣ ಇವಾಗ. ನೋಡಿ ಲಕ್ಷಗಟ್ಟಲೆಯಲ್ಲಿ ಭಕ್ತರು. ಈ ಸೈಡ್ ಬರಬೇಕಂದ್ರೆ, ಫ್ರಂಟ್ ಸೈಡಿಗೆ ಬರಬೇಕಂದ್ರೆ ಈ ಇದು ಮಾರಿಯಮ್ಮ ಸರ್ಕಲ್ ಉಂಟಲ್ಲ, ಅಲ್ಲಿಂದ ಬರಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸೈಡಿಂದ ಬರಬೇಕು, ಈ ಸೈಡ್ ಸಿಗಬೇಕು. ಅದಿಲ್ಲದ್ರೆ ಬ್ಯಾಕ್ ಸೈಡಲ್ಲಿ ಹೋಗಿ ಸಹ ಫ್ರಂಟಲ್ಲಿ ಬರ್ಬೋದು ಇಲ್ಲಿಗೆ. ಇವತ್ತು ಶಾಪಿಂಗ್ ಅಂತೂ ಜಾಸ್ತಿನೇ ಇತ್ತು, ಜಾಸ್ತಿ ಅಂದರೆ ಜಾಸ್ತಿ ಶಾಪಿಂಗ್ ಇತ್ತು. ಇದು ಇನ್ನೂ ಸಹ 2-3 ಡೇಸ್ ಇರುತ್ತೆ. ನೋಡಿ ಇದು ಬೆಲ್ಲದ ತಿಂಡಿ ಅಂತೆ, ಬೆಲ್ಲದಿಂದ ತಯಾರಿಸಿದ ತಿಂಡಿ. ನಾನಿವಾಗ ಇಲ್ಲಿ ಮಾರಿಯಮ್ಮ ಸರ್ಕಲ್ ಕಡೆಗೆ ಹೋಗ್ತಾ ಇದ್ದೀನಿ, ಹೊರಗಡೆ ಬರಲಿಕ್ಕೆ. ಅಲ್ಲಿವರೆಗೂ ಸರ್ಕಲ್ವರೆಗೂ ಜನ ನುಗ್ಗಲು. ನಾನುಂಟಲ್ಲ, ಇಲ್ಲಿ ಬಂದಿದ್ದೇ ದಾರಿ ಬೇರೆ, ಈಗ ಎಕ್ಸಿಟ್ ಆಗುವ ದಾರಿನೇ ಬೇರೆ ಇಲ್ಲಿ. ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು ಹೊರಗಡೆ, ಇಲ್ಲಿ ಸರ್ಕಲ್ ಹತ್ರ. ಇವತ್ತೂ ಸಹ ಇದೆ, ಈವ್ನಿಂಗ್ ಬನ್ನಿ. ಇವತ್ತು ಸಹ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಸಂಜೆ. ನೋಡಿ ಶಾಪಿಂಗ್ ಮಾಡ್ತಿರುವ ಜನ ನೋಡಿ, ಇದೆಲ್ಲ 100 ರೂಪಾಯಿ. ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ. ಇಲ್ಲಿ ಡ್ರೆಸ್ಗಳಂತೂ ತುಂಬಾ ಶಾಪಿಂಗ್ ಇತ್ತು.
ಈ ವಿಡಿಯೋ ಯಾರು ನೋಡ್ತಾ ಇದ್ರಿ ಅಂತ ನೀವಂತೂ ಗ್ಯಾರಂಟಿ ಇರ್ಬೋದು ಈ ವಿಡಿಯೋದಲ್ಲಿ. ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ ಆಯಿತಾ, ವಿಡಿಯೋ ನೋಡಿದ ಮೇಲೆ ನೀವಿದ್ರೆ ಇದರಲ್ಲಿ. ಮತ್ತು ವಿಡಿಯೋ ಯಾರೆಲ್ಲ ನೋಡಿದರೆ ನಿಮಗೆ ತುಂಬ ಥ್ಯಾಂಕ್ ಯು. ಹಾಗೆಯೇ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ಹೇಳ್ತೇನೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಥ್ಯಾಂಕ್ ಯು ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಯಿತಾ. ಬಾಯ್ ಬಾಯ್.